ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸಂತೃಪ್ತಿ ಕಿಚನ್ಗೆ. ನಾನು ಪ್ರಿಯಾಂಕಾ. ಇವತ್ತು ನಾನು ನಿಮಗೆ ಗರಿಯಾಗಿ ಚಕ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇದನ್ನು ಅಕ್ಕಿ ಹಿಟ್ಟನ್ನು ಬಳಸಿ ಮಾಡ್ತಾ ಇದ್ದೀನಿ. ಗರಿಯಾಗಿ ಹಗುರವಾಗಿ ಮಕ್ಕಳಿಗೆ ಇಷ್ಟವಾಗುವಂಥ ಚಕ್ಲಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳಿಕ್ಕೆ ಒಂದು ಪರಾತನ ತಗೊಂಡಿದ್ದೀನಿ. ತಗೊಂಡ ನಂತರ ನಾನು 1 ಕಪ್ ಅಷ್ಟು ಪುಟಾಣಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನೋಡಿ, ನಾವು ಎಷ್ಟು ಪುಟಾಣಿ ಹಿಟ್ಟನ್ನು ತಗೊಂಡಿರ್ತೀವಲ್ಲ ಅದ್ರ 2ರಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಬೇಕು. ನಾನಿಲ್ಲಿ 1 ಕಪ್ ಪುಟಾಣಿ ಹಿಟ್ಟಿಗೆ 2 ಕಪ್ ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಜೀರಿಗೆಯನ್ನು ಹಾಕಿದ ನಂತರ 1 ಟೀ ಸ್ಪೂನ್ ಅಷ್ಟು ಅಜ್ವಾನನ್ನ ಹಾಕ್ತಾ ಇದ್ದೀನಿ. 2 ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ನೀವು ಬಿಳಿ ಎಳ್ಳು ಇಲ್ಲ ಅಂದ್ರೆ ಕಪ್ಪು ಎಳ್ಳನ್ನು ಸಹ ಬಳಸ್ಬೋದು. ನೋಡಿ, ಇವಾಗ ನಾವು 2 ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಇಂಗನ್ನು ಹಾಕ್ತಾ ಇದ್ದೀನಿ. ಇಂಗನ್ನ ಚಕ್ಲಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಇಂಗನ್ನ ಬಳಸ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಕೊನೆಯಲ್ಲಿ ಅಚ್ಚ ಖಾರದ ಪುಡಿನ ನಾನು 1.5 ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮಗೆ ಬಣ್ಣ ಬೇಕಂದ್ರೆ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನು ಸಹ ಸೇರಿಸ್ಕೋಬಹುದು. ಇವಾಗ ಇವನ್ನೆಲ್ಲ ಹಾಕಿದ ಮೇಲೆ ಡ್ರೈ ಇರುವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಸಾಲೆಗಳು ಹಿಟ್ಟಿಗೆ ಚೆನ್ನಾಗಿ ಅಂಟ್ಕೋಬೇಕು. ಆ ಥರ ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ ಕಾದಾರಿದಂಥ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆನ ಹಾಕಿದ ನಂತರನೂ ಸಹ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಬಿಸಿ ಎಣ್ಣೆನ ಹಾಕೋದ್ರಿಂದ ಚಕ್ಲಿ ಹಗುರವಾಗ್ತವೆ, ಗಟ್ಟಿಯಾಗಿರೋದಿಲ್ಲ. ಹಾಗಾಗಿ ಎಣ್ಣೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪನೇ ನೀರನ್ನು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಬರಬೇಕು. ನೀವು ಒಂದೇ ಸರಿಗೆ ಜಾಸ್ತಿ ನೀರನ್ನು ಹಾಕೊಳಕ್ ಹೋಗ್ಬೇಡಿ, ಹಿಟ್ಟೆಲ್ಲ ನೀರಾಗ್ಬಿಡುತ್ತೆ. ನೀರಾದ್ರೆ ಚಕ್ಲಿ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನೋಡಿ, ಈ ಥರ ಸ್ವಲ್ಪನೇ ನೀರು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಲೇಟ್ ಆದರೂ ಪರವಾಗಿಲ್ಲ. ನೋಡಿ, ಇವಾಗ ನಾನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಎಲ್ಲ ಮಸಾಲೆಗಳು ಹಿಟ್ಟಲ್ಲಿ ಅಂಟ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡು ನಾದಿದ ನಂತರ ನೋಡಿ, ಹಿಟ್ಟು ಈ ಕನ್ಸಿಸ್ಟೆನ್ಸಿಲಿದ್ರೆ ಸಾಕು. ಇವಾಗ ಚಕ್ಲಿಯನ್ನು ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ. ಹಾಗಾದ್ರೆ ಬನ್ನಿ, ತಡ ಮಾಡದೆ ಇವಾಗ ಚಕ್ಲಿಯನ್ನು ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಚಕ್ಲಿಯನ್ನು ಮಾಡಲಿಕ್ಕೆ ಚಕ್ಲಿ ಒಳ್ಳನ್ನು ತಗೊಂಡಿದ್ದೀನಿ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ಸ್ಟಾರ್ ಪ್ಲೇಟನ್ನು ಹಾಕಿದ್ರೆ ಚಕ್ಲಿನ ಮಾಡೋಕ್ಕಾಗುತ್ತೆ. ಇದನ್ನು ಹಾಕಿದ್ರೇನೆ ಚಕ್ಲಿ ಶೇಪು ಬರೋದು. ಹಾಗಾಗಿ ಸ್ಟಾರ್ ಶೇಪನ್ನೇ ತಗೊಳ್ಳಿ. ತಗೊಂಡ ನಂತರ ಸ್ವಲ್ಪ ಎಣ್ಣೆನ ತಗೊಂಡು ಚಕ್ಲಿ ಒಳ್ಳಿಗೆ ಒಳಗೆಲ್ಲ ಸವರ್ಕೋಬೇಕು. ಎಣ್ಣೆಯನ್ನು ಸವರಿದ್ರೆ ಹಿಟ್ಟು ಒಳಗಡೆ ಅಂಟ್ಕೊಳ್ಳಲ್ಲ. ಹಾಗಾಗಿ ಎಣ್ಣೆ ಎಲ್ಲ ಕಡೆಗೂ ಚೆನ್ನಾಗಿ ಸವರ್ಕೊಂಡ ನಂತರ ಹಿಟ್ಟನ್ನು ಸ್ವಲ್ಪನೇ ತಗೊಂಡು ಈ ಥರ ಉಂಡೆಯನ್ನು ಮಾಡ್ಕೋಬೇಕು. ಈ ಥರ ಉದ್ದವಾಗಿ ಉಂಡೆಯನ್ನು ಮಾಡಿಕೊಂಡು ಚಕ್ಲಿ ಒಳ್ಳಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕೊಂಡ ನಂತರ ಮೇಲ್ಗಡೆ ಹಾಕೋ ಮುಚ್ಚಳನ ಮುಚ್ಚಿ ನೋಡಿ, ಇವಾಗ ಚಕ್ಲಿನ ನಾನು ಒತ್ತಾ ಇದ್ದೀನಿ.
ಪ್ಲೇಟಲ್ಲಿ ನೋಡಿ ಈ ತರ ರೌಂಡ್ ಆಗಿ ಒತ್ಕೋಬೇಕು. ನೋಡಿ ಇಲ್ಲಿ ಚಕ್ಲಿಗಳೆಲ್ಲ ಎಲ್ಲೂ ಕಟ್ಟಾಗ್ತಿಲ್ಲ, ಅಷ್ಟು ಚೆನ್ನಾಗಿ ಬರ್ತಾ ಇದಾವೆ. ನೋಡಿ ಈ ತರ ರೌಂಡ್ ಆಗಿ ಪ್ರೆಸ್ ಮಾಡ್ಕೋಬೇಕು. ನೋಡಿ ಇವಾಗ ನಾನು ಇದೇ ತರ ಚಕ್ಲಿನ ಒತ್ಕೊಂಡು ಒಂದ್ ಸೈಡ್ ಅಲ್ಲಿ ಇಟ್ಕೋಬೇಕು. ಗಾಳಿಗೆ ಆರಿದ್ರೆ ಇನ್ನೂ ಚೆನ್ನಾಗಿ ಬರ್ತವೆ ಈ ಚಕ್ಲಿ, ಎಲ್ಲೂ ಬಿಟ್ಕೊಳ್ಳಲ್ಲ. ಹಾಗಾಗಿ ನೋಡಿ ನಾನೀಗ ಎಲ್ಲಾ ಚಕ್ಲಿಗಳನ್ನು ಒತ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಚಕ್ಲಿನ ಕರಿಲಿಕ್ಕೆ ಎಣ್ಣೆನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಬಳ್ಳೆಗೆ ಚಕ್ಲಿನ ಕರಿಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಹಾಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಒಂದೊಂದಾಗಿ ಚಕ್ಲಿನ ಬಿಡ್ತಾ ಬನ್ನಿ. ನೋಡಿ ಈ ತರ ಒಂದೊಂದಾಗಿ ಚಕ್ಲಿನ ಬಿಡಬೇಕು. ಜಾಸ್ತಿ ಚಕ್ಲಿನ ಹಾಕೊಳಕ್ ಹೋಗಬೇಡಿ. ಒಂದ್ಸರಿಗೆ 4 ರಿಂದ 5 ಚಕ್ಲಿನ ಹಾಕಿದ್ರೆ ಸಾಕು. ನೋಡಿ ನಾನು ಒಂದೊಂದಾಗಿ ಬಿಡ್ತಾ ಇದ್ದೀನಿ. ಇದನ್ನ ಹಾಕಿದ ತಕ್ಷಣನೇ ಮಗುಚ್ ಹಾಕಕ್ ಹೋಗಬೇಡಿ. ಈ ಚಕ್ಲಿಗಳು ಮೆತ್ತಗಿರೋದ್ರಿಂದ ಬಿಟ್ಕೊಳ್ತವೆ. ಹಾಗಾಗಿ 1 ರಿಂದ 2 ನಿಮಿಷ ಬಿಟ್ಟ ನಂತರನೇ ಇದನ್ನ ಮಗುಚ್ ಹಾಕೊಳ್ಳಿ. ಚಕ್ಲಿನ ಬೇಯಿಸುವಾಗ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಗ್ಯಾಸ್ ಅನ್ನ ಇಟ್ಕೋಬೇಕು. ಇಲ್ಲ ಅಂದ್ರೆ ಚಕ್ಲಿ ಕಪ್ಪಗಾಗ್ಬಿಡ್ತವೆ, ಒಳಗೆ ಬೆಂದಿರಂಗಿಲ್ಲ ಸರಿಯಾಗಿ. ಹಾಗಾಗಿ ನೋಡಿ ಈ ತರ ಚೆನ್ನಾಗಿ 4 ರಿಂದ 5 ನಿಮಿಷ ಬೇಯಿಸಿದ್ರೆ ಸಾಕು, ಚಕ್ಲಿ ಬೆಂದ್ ಬಿಡ್ತವೆ. ನೋಡಿ ನಾನಿಲ್ಲಿ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಚಕ್ಲಿನ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಇನ್ನೊಂದ್ ಸೈಡ್ ಮಗುಚ್ ಹಾಕ್ತಾ ಇದ್ದೀನಿ. ನೋಡಿ ಈ ತರ ಇನ್ನೊಂದ್ ಸೈಡ್ ಮಗುಚ್ ಹಾಕಿದ ನಂತರ 2 ರಿಂದ 3 ನಿಮಿಷ ಬೇಯಿಸಿದ್ರೆ ಸಾಕು, ಬೆಂದ್ ಬಿಡ್ತವೆ. ಇವಾಗ 3 ನಿಮಿಷ ಆಗಿದೆ. ನೋಡಿ ಇವಾಗ ಚಕ್ಲಿ ಎಷ್ಟು ಚೆನ್ನಾಗಿ ಬೆಂದಿದಾವೆ, ಕಲರು ಸಹ ಎಷ್ಟು ಚೆನ್ನಾಗಿ ಬಂದಿದಾವೆ ಅಂತ. ನಾನು ಇದನ್ನ ಒಂದು ಬೌಲಿಗೆ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇದೇ ತರಹನೇ ಮತ್ತೆ ಚಕ್ಲಿನ ಹಾಕಿ ಬೇಯಿಸ್ತಾ ಇದ್ದೀನಿ. ನೋಡಿ ಅದೇ ತರಹನೇ ಇವನ್ನು ಸಹ ಬೇಯಿಸ್ಕೊಂಡಿದ್ದೀನಿ. ಇದೇ ತರ ನಾನೀಗ ಎಲ್ಲಾ ಚಕ್ಲಿನೂ ಸಹ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಒಂದು ಟ್ರೇಯಲ್ಲಿ ನಾನು ಎಲ್ಲಾ ಚಕ್ಲಿನೂ ಸಹ ಜೋಡಿಸ್ತಾ ಇದ್ದೀನಿ. ನೋಡಿ ಒಂದೊಂದಾಗಿನೇ ಇಟ್ಕೊಳ್ತಾ ಬರ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದಾವೆ ಅಂತ, ಕಲರು ಸಹ ಅಷ್ಟೇ ಚೆನ್ನಾಗಿದ್ದಾವೆ. ನೋಡಿ ಇವಾಗ ಒಂದು ಚಕ್ಲಿನ ಕೈಯಿಂದಾನೇ ಮುರಿದು ತೋರಿಸ್ತಾ ಇದ್ದೀನಿ. ನೋಡಿ ಕೈಯಿಂದಾನೇ ಎಷ್ಟು ಪುಡಿ ಪುಡಿ ಆಗ್ತಾ ಇದಾವೆ, ಎಷ್ಟು ಹಗುರಾಗಿದ್ದಾವೆ ಚಕ್ಲಿ ಅಂತ. ಪರ್ಫೆಕ್ಟ್ ಆಗಿ ಚಕ್ಲಿ ಬಂದಿದಾವೆ. ನೀವು ಈ ರೆಸಿಪಿನ ಫಾಲೋ ಮಾಡಿ. ಸಂಜೆ ಟೀ ಟೈಮಲ್ಲಂತೂ ತುಂಬಾ ಚೆನ್ನಾಗಿರ್ತವೆ. ಅದರಲ್ಲೂ ಇದು ಚಳಿಗಾಲ ಆಗಿರೋದ್ರಿಂದ ಮಕ್ಕಳು ಕುರುಕಲು ತಿಂಡಿನ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ಚಕ್ಲಿನ ಮನೆಯಲ್ಲೇನೆ ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನೀವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.